ನಿಮ್ಮ ಹೆಸರು? ಗೋಪಾಲಪ್ಪ. ಅಮ್ಮ ನಿಮ್ಮ ಹೆಸರು? ಶಶಿಕಲಾ. ಶಶಿಗೆ ಎಷ್ಟು ವರ್ಷದಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ದೀರಿ? ನಾವು ಸುಮಾರು ಒಂದು 35 ವರ್ಷದಿಂದನೂ ನಡೀತೀವಿ. 35 ವರ್ಷ. ಓಕೆ. ಯಾಕೆ ಅಷ್ಟು ವರ್ಷದಿಂದನೂ ಯಾಕೆ ಅಂದರೆ ಕಾರಣ ಇಷ್ಟು ವರ್ಷದಿಂದ ಭಗವಂತನಿಗೆ ಯಾಕೆ ನಡ್ಕೊತಾ ಇದ್ರಿ, ಏನು ಅನಿಸುತ್ತೆ? ನಮಗೆ ಅವನಿಂದ ಒಂದು ಒಳ್ಳೆಯ ಮಾರ್ಗ, ಒಳ್ಳೆಯ ರೀತಿ, ಒಳ್ಳೆಯ ನೀತಿ ನಡೀತಿ, ಹಾಂ, ನಮ್ಮರು ತಮ್ಮರು ಒಂದು ಬಂಧು ಬಳಗ ಅನ್ನೋದು ಒಂದು ಅವನಿಂದ ಒಂದು ಇದು ಕಂಡಿದ್ದೀವಿ ನಾವು. ಓಕೆ. ನೀವು ಇಲ್ಲಿಗೆ ಬರ್ತಾ ದೇವಸ್ಥಾನ ಸಣ್ಣಕ್ಕಿತ್ತ ಹೆಂಗಿತ್ತು? ಮೊದಲು ನಾವು ಬಂದಾಗೆ ಒಂದು ಸಣ್ಣ ಚಿಕ್ಕ ಇದು ಇತ್ತು. ಓಕೆ. ನಾವು ದೇವಸ್ಥಾನಕ್ಕೆ ಇಲ್ಲಿ ಓಡಾಡ್ತಾ ಇದ್ದಾಗನೇ ಆಮೇಲೆ RCC ಆಯಿತು. ಓಕೆ. RCC ಆದಮೇಲೆ ಸುಮಾರು ವರ್ಷಕ್ಕೆ ಮತ್ತೆ ಗೋಪುರ ಆಯಿತು. ಓಕೆ. ಈಗ ಈಗ ಭಕ್ತರ ಜನಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಮತ್ತೆ ಈಗ ಆ ದೇವಸ್ಥಾನ ಡೆಮೊಲೇಷನ್ ಮಾಡಿ ಮತ್ತೆ ದೇವಸ್ಥಾನ ಮಾಡಬೇಕು ಅಂತೇಳಿ ಭಕ್ತರೆಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲ, ಹಾಂ. ಬಟ್ ಈಗ ಆಶ್ರಮ ಆಗಿದೆ, ಆಗಿದೆ. ನಿಮಗೆ ಬಂದಾಗ ಆರಾಮ್ ಕೂತ್ಕೊಳ್ಳೋಕ್ಕೆ ಮನೆಗಳಿಗೆ ವ್ಯವಸ್ಥೆ ಇದೆ, ಏನು ಅನಿಸುತ್ತೆ ಇವಾಗ? ಇವಾಗ ಅವಾಗ್ಲಿಕ್ಕೂ ಈಗಲಿಕ್ಕೂ ನೋಡಿದ್ರೆ ಈಗ ಒಳ್ಳೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ. ಏನು ಅನ್ಸುತ್ತೆ ನಿಮ್ಗೆ ಇಷ್ಟು ವರ್ಷದಿಂದ ಬರಲಿಕ್ಕೆ ಕಾರಣ ಏನು? ಕಾರಣ ಭಗವಂತನಿಂದ ಒಂದು ಒಳ್ಳೇದಾಗಿರೋದಕ್ಕೆ ನಾವು ಓಕೆ. ನಾವು ಅಂದ್ಕೊಂಡಾಗ ನಾವು ಯಾವ ರೀತಿ ನಾವು ಅವನಿಂದ ಅಪ್ಪಣೆ ಪಡ್ಕೊಂಡು ಅವನಿಂದ ಒಂದು ಇದು ತಗೊಂಡಾಗ ನಮಗೆ ಒಳ್ಳೆಯ ದಾರಿನ ಕೊಟ್ಟಿದ್ದಾನೆ. ನಿಮ್ಗೆ ಅನ್ಸುತ್ತವ? ನಮಗೆ ಒಳ್ಳೇದೇ ಮಾಡಿದ್ದಾನೆ. ಹೌದಾ? ಯಾವ ನಿಮ್ಮದು? ಕಣಸೋಗಿ ಇಲ್ಲೇ ಅಲ್ಲ? ಓಕೆ ಓಕೆ. ಮುಂಚೆ ನಡ್ಕೊಂಬರ್ತಿದ್ರಲ್ಲ ನೀವು? ಹಾಂ, ನಡ್ಕೊಂಡು ಬರ್ತಿದ್ವಿ. ನೆಕ್ಸ್ಟ್ ಸೈಕಲ್ ತಗೊಂಡಿದ್ವಿ. ಈಗ ಮುಂದೆ ಮಕ್ಕಳು ಕಾರ್ ತಗೊಂಬರಂಗೆ ಆಗ್ತದೆ ಅಲ್ಲ? ಅಂದ್ರೆ ಮೊದಲು ಹೇಳಿದ್ವಿ ನಾವು, ಹಾಂ, ಪರಮಾತ್ಮ ಈ ಸೈಕಲ್ ತಗೊಂಡು ಬರ್ತಾ ಇದ್ದೀವಿ ನೀವು ಸನ್ನಿಧಿಗೆ, ಈಗ ಇನ್ನು ಮುಂದೆ ಒಳ್ಳೇದು ಮಾಡಪ್ಪ ಅಂದ್ವಿ. ಆಮೇಲೆ ಬೈಕ್ ತಗೊಂಡ್ವಿ, ಈಗ ಬೈಕ್ನೇ ಓಡಾಡ್ತಾ ಇದ್ದೀವಿ. ಮುಂದೆ ಇದಕ್ಕೂ ಇಬ್ಬರು ಕಾರ್ನೇ ಬರ್ಬೋದು ನಾವು ಅಲ್ಲ? ಮಕ್ಕಳು ಚೆನ್ನಾಗಿ ಓದ್ತಾರೆ ಮಕ್ಕಳು. ಹೌದು ಹೌದು. ಮಗಳಿಗೂ ಒಳ್ಳೆ ಬಿತ್ತನ ಆಯ್ತು. ಓಕೆ. ಅಜ್ಜನ ಆಶೀರ್ವಾದದಿಂದನೇ ಅಲ್ಲ? ಅವಳಿಗೂ ಒಂದು ಗಂಡು ಮಗು ಕೊಟ್ಟಿದ್ದಾನೆ ಪರಮಾತ್ಮ. ನಾವು ಹೇಳ್ಕೊಂಡಂಗೆ ನಾವು ಅವನ ಹತ್ರ ಅಪ್ಪಣೆ ಯಾವ ರೀತಿ ಪಡ್ಕೊಂಡಿದ್ದೇವೆ ಅದೇ ರೀತಿನೇ ನಮಗೆ ನಡೆಸ್ಕೊಟ್ಟಿದ್ದಾನೆ. ಬಲವಾಗಿ ನಂಬ್ತಿರ ಪರಮಾತ್ಮನ? ಹೌದು. ಓಕೆ, ಒಳ್ಳೇದಾಗಲಿ ನಿಮಗೆ. ಇನ್ನೂ ದೇವರು ಇನ್ನೂ ಸ್ವಲ್ಪ ಜಾಸ್ತಿ ಒಳ್ಳೆದನ್ನ ಆರೋಗ್ಯ ಭಾಗ್ಯ ಕೊಡಲಿ. ಹೀಗೆ ಭಗವಂತನ ಸೇವೆಯಲ್ಲಿ ನಿರತರಾಗಿರಿ, ಒಳ್ಳೇದಾಗುತ್ತೆ. ಅದನ್ನು ನಾವು ಈಗ ನಮ್ಮ ಮಗಗಾದ್ರೂ ಅದನ್ನೇ ಹೇಳಿದೇವಿ. ನಮ್ಮ ಉಸಿರು ಇರೋವರೆಗೂ ಅವನ ಪರಮಾತ್ಮನ ಪಾದ. ಹೌದು ಹೌದು. ಮಗಗೂ ಅದನ್ನೇ ಹೇಳೋದು ನಾವು. ಅದೇ ಸಂಸ್ಕಾರ. ನಾವು ಈಗ ಗಟ್ಟಿದ್ದೇವೆ, ನಾವು ಬರ್ತಾ ಇದ್ದೇವೆ. ನಾವು ಒಂದು ಪಕ್ಷ ಈಗ ನಿಂತ್ಕೊಂಡಿವಪ್ಪ, ಬರೋಕ್ಕಾಗಲಿಲ್ಲ ಅಜ್ಜನ ಸೇವೆ ಮಾಡೋಕೆ ಇಲ್ಲಿಗೆ, ನನ್ನ ಮಗನೂ ಬರ್ಬೇಕು ಇದೇ ರೀತಿ ಅಂತೇಳಿ ನಾವು ಮಗಗೂ ಇದೇ ರೀತಿ. ಹೌದು. ಅವನು ಬರ್ಬೋದು ಅಂತ ಅದನ್ನು ಬರ್ತಾನೆ ಅಂತಂದರೆ ಅದೇ ಸಂಸ್ಕಾರ. ಈ ಸಂಸ್ಕಾರ ಹಾದಿಯಲ್ಲೇ ನಮ್ಮ ಭಾರತದ ಪರಂಪರೆ ಇರೋದೇ ಸಂಸ್ಕಾರದ ಮೇಲೆ ಇತ್ತಿರೋದು. ಆ ಸಂಸ್ಕಾರವನ್ನೇ ಕಲಿಸಿದಾಗ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರುತ್ತೆ, ಒಬ್ರಿಗೊಬ್ರು ಬಾಂಧವ್ಯ ಇರುತ್ತೆ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ, ಒಬ್ರೊಬ್ರು ಮಾತನ್ನು ಗೌರವ ಕೊಡ್ತಾರೆ. ಆವಾಗ ಯಾವ ಜಗಳ ಅಸಮಾಧಾನಗಳು ಬರಲ್ಲ. ಇದಕ್ಕೆ ನಮ್ಮ ಭಾರತದಲ್ಲಿ ಋಷಿಮುನಿಗಳು 108 ಉಪನಿಷತ್ತುಗಳಲ್ಲಿ ಅದನ್ನೇ ಹೇಳಿರೋದು. ಈ ದೇಹ ಮನಸ್ಸು ಶಾಂತಿ ಆಮೇಲೆ ಮನುಷ್ಯನ ಆರೋಗ್ಯದ ಬಗ್ಗೆ ಇದ್ರ ಬಗ್ಗೆನೇ ಬರೆದಿದ್ದವರು. ಅದಕ್ಕೆ ಅಷ್ಟು ಒತ್ತಾಸೆಯನ್ನು ಕೊಟ್ಟಿದ್ದವರು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಈ 4 ಜನನ ದೇವರಂತೆ ಕಾಣಲಿ ಅಂತ ಹೇಳ್ಬಿಟ್ರು ಅವರು. ತಾಯಿನ ಗೌರವ ಕಂಡುಬಿಟ್ರೆ ಸಮಸ್ಯೆಯಲ್ಲಿ ಬರುತ್ತೆ, ತಂದೆಯನ್ನು ದೇವರಂತೆ ಕಂಡುಬಿಟ್ರೆ ಸಮಸ್ಯೆಯಲ್ಲಿ ಬರುತ್ತೆ ಮಕ್ಕಳಿಗೆ. ಒಬ್ಬ ಗುರುಗಳನ್ನ ದೇವ್ರ ಥರ ಕಾಣ್ಬಿಟ್ರೆ ಏನು ಸಮಸ್ಯೆ ಬರುತ್ತೆ? ಮನೆಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಅತಿಥಿಗಳನ್ನು ದೇವ್ರ ಥರ ಕಂಡುಬಿಟ್ರೆ ಸಮಸ್ಯೆಯಲ್ಲಿ ಬರುತ್ತೆ ಅಲ್ವಾ? ಬರುತ್ತೆ ಸಮಸ್ಯೆ. ಈ ಮಕ್ಕಳಿಗೆ ಹೇಳ್ಕೊಡೋದೇನು? ಶಿವಳ್ಳಿ ದೇವಸ್ಥಾನಕ್ಕೆ ಹೋಗ್ರಪ್ಪ, ಸ್ವಾಮಿನ ಬೇಡ್ಕೊಳ್ರಿ, ಗುರುಗಳು ಕಾಲು ಹಿಡ್ಕೊಳ್ರಿ, ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಗುರುಗಳು ಮತ್ತು ಎಲ್ಲ ಭಕ್ತರನ್ನು ಅದೇ ರೀತಿ ಕಾಣ್ತಾರೆ ಅಲ್ಲ? ಅವ್ರು ನಮ್ಮವರು, ಇವ್ರು ನಮ್ಮವರು, ಅವರಿಗೆ ಇದು ಇವರಿಗೆ ಇದು ಅನ್ನಲ್ಲ. ಗುರುಗಳು ಇವತ್ತಿಗೂ ನಮ್ಮನ್ನು ಅವ್ರ ಮನೆಯವ್ರನ್ನ ಇವರು ಭಕ್ತರು, ಪ್ರತಿಯೊಂದು ಭಕ್ತರು ಇವರು ನಮ್ಮ ಕುಟುಂಬದ ಸದಸ್ಯರು ಅಂತಲೇ ಕಾಣ್ತಾರೆ. ಎಲ್ಲ ಪ್ರತಿಯೊಂದು ಭಕ್ತರು ನಿಮ್ಮ ಕಷ್ಟ ಸುಖಕ್ಕೆಲ್ಲ ಆಗ್ತಾರೆ. ಓಕೆ, ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಭಗವಂತ ಕೃಪೆ ಕೊಡಲಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ಒಳ್ಳೇದಾಗಲಿ.